ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾಗಲಿಂಗ ಹೂವಿನ ಬಗ್ಗೆ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ನಾಗಲಿಂಗ ಹೂವು ಎಂದರೇನು? ನಾಗಲಿಂಗ ಹೂವಿನ ವೈಜ್ಞಾನಿಕ ಹೆಸರು ಕರೋಪೆಟಾ ಗ್ಯುಯೆನೆನ್ಸಿಸ್. ಈ ಮರ ಮೂಲತಃ ದಕ್ಷಿಣ ಅಮೆರಿಕಾದ ಮಳೆಕಾಡುಗಳಿಗೆ ಸೇರಿದದ್ದು. ಆದರೆ ಇಂದು ಭಾರತ, ಶ್ರೀಲಂಕಾ, ಥೈಲ್ಯಾಂಡ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಇದು 25-35 ಮೀಟರ್ ಎತ್ತರದವರೆಗೆ ಬೆಳೆಯುವ ದೊಡ್ಡ ಮರ. ಈ ಹೂವಿನ ವಿಶೇಷತೆ: ನಾಗಲಿಂಗ ಹೂವು ಮರದ ಕೊಂಬೆಗಳಲ್ಲಿ ಅಲ್ಲ, ನೇರವಾಗಿ ಕಾಂಡದಿಂದಲೇ ಅರಳುತ್ತದೆ. ಇದನ್ನು ಸಸ್ಯಶಾಸ್ತ್ರದಲ್ಲಿ ಕಾಲಿಫ್ಲೋರಿ ಎಂದು ಕರೆಯುತ್ತಾರೆ. ಹೂವಿನ ಮಧ್ಯಭಾಗವು ಶಿವಲಿಂಗದಂತೆ ಹಾಗೂ ಮೇಲ್ಭಾಗವು ನಾಗನ ಹೆಡೆಯಂತೆ ಕಾಣುವುದರಿಂದ ಇದಕ್ಕೆ ನಾಗಲಿಂಗ ಎಂಬ ಹೆಸರು ಬಂದಿದೆ. ಇದರ ಸುಗಂಧವು ಜೇನುನೊಣಗಳು ಮತ್ತು ಇತರ ಪರಾಗಸ್ಪರ್ಶಕ ಕೀಟಗಳನ್ನು ಆಕರ್ಷಿಸುತ್ತದೆ. ಇನ್ನೊಂದು ಅದ್ಭುತ: ಈ ಮರದಲ್ಲಿ ಬೆಳೆಯುವ ಹಣ್ಣುಗಳು ದೊಡ್ಡ ಗೋಳಾಕಾರದ ತೋಪಿನ ಗುಂಡಿನಂತೆ ಕಾಣುತ್ತವೆ. ಅದಕ್ಕಾಗಿಯೇ ಇದನ್ನು ಇಂಗ್ಲಿಷ್ನಲ್ಲಿ ಕ್ಯಾನಾನ್ ಬಾಲ್ ಟ್ರೀ ಎಂದು ಕರೆಯುತ್ತಾರೆ. ಒಂದು ಹಣ್ಣಿನ ತೂಕ ಹಲವು ಕಿಲೋಗ್ರಾಂಗಳಷ್ಟು ಇರಬಹುದು. ಇದರ ಧಾರ್ಮಿಕ ಮಹತ್ವ: ಅನೇಕ ಶಿವ ದೇವಾಲಯಗಳ ಆವರಣದಲ್ಲಿ ಈ ಮರವನ್ನು ಕಾಣಬಹುದು. ಹೂವಿನ ಆಕಾರವು ಶಿವಲಿಂಗವನ್ನು ನೆನಪಿಸುವುದರಿಂದ ಭಕ್ತರು ಇದನ್ನು ವಿಶೇಷ ಗೌರವದಿಂದ ನೋಡುತ್ತಾರೆ. ಆದರೆ ಈ ಹೂವನ್ನು ಪೂಜೆಯಲ್ಲಿ ಬಳಸುವ ಪದ್ಧತಿ ಎಲ್ಲೆಡೆ ಒಂದೇ ರೀತಿಯಲ್ಲಿಲ್ಲ. ಕೊನೆಯದಾಗಿ, ಪ್ರಕೃತಿಯ ಈ ಅದ್ಭುತ ಹೂವಿನ ಬಗ್ಗೆ ನಿಮಗೆ ಮೊದಲು ಗೊತ್ತಿತ್ತೇ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಅಪರೂಪದ ಹೂಗಳು, ಔಷಧೀಯ ಸಸ್ಯಗಳು ಮತ್ತು ಪ್ರಕೃತಿಯ ರಹಸ್ಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.